ಯಾವುದು ಟಾಟಾ ಸ್ಕೈನ ಒಂದು ಸೆಟಪ್ ಬಾಕ್ಸ್ನ ಯೂಸ್ ಮಾಡ್ತದೆ ಅವರಿಗೆ ಈ ಥರ ಸಿಗ್ನಲ್ ಬಂದೇ ಬರುತ್ತೆ, ಪ್ರತಿ ಪ್ರಾಬ್ಲಮ್ ಆಗುತ್ತೆ. ಇದು ಸೆಟಪ್ ಬಾಕ್ಸ್ ಆನ್ ಮಾಡಿದ್ದು ಸಹ ಹಿಂಗೆ ತೋರಿಸ್ತಾ ಇರುತ್ತೆ. ನೋಡ್ಬೋದು ಇಲ್ಲಿ ಸೆಟಪ್ ಬಾಕ್ಸ್ ನಾನು ಕಡಿಮೆ ಅಂದರೆ 2 ರಿಂದ 3 ಸತಿ ಆಫ್ ಮಾಡಿ ಆನ್ ಮಾಡಿದ್ದೀನಿ. ಬಟ್ ಇದೇ ಥರನೇ ಸಿಗ್ನಲ್ ಪ್ರಾಬ್ಲಮ್ ಆಗ್ತಾಯಿದೆ, ಸಿಗ್ನಲ್ ಬರ್ತಾ ಇರಲ್ಲ. ಇದನ್ನು ಯಾವ ರೀತಿ ಸರಿ ಮಾಡ್ಬೋದು ಏನು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ನಿಮಗೆ ಇದರೊಳಗೆ ಫಸ್ಟು ಸಿಗ್ನಲ್ನ ಟೆಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಿಮ್ಮ ಸಿಗ್ನಲ್ನ ಈ ಥರ ಥರ್ಡ್ ಆಪ್ಷನಲ್ಲಿ ಬನ್ನಿ. ಲಾಸ್ಟ್ ಆಪ್ಷನ್ ಏನಿದೆಯಾ ಸಿಸ್ಟಮ್ ಸೆಟ್ಟಿಂಗ್ಸ್ ಅಂತೇಳಿ ಅಲ್ಲಿ ಬನ್ನಿ. ನಿಮಿಷ ಬ್ಯಾಕ್ ಬನ್ನಿ. ಈ ಲಾಸ್ಟ್ ಆಪ್ಷನ್ ಏನಿದೆಯಲ್ಲ ಸಿಗ್ನಲ್ ಟೆಸ್ಟ್ ಅಂತೇಳಿ, ಸಿಗ್ನಲ್ ಟೆಸ್ಟಿಗೆ ಬನ್ನಿ. ಇಲ್ಲಿ ನೋಡ್ಬೋದು ಇಲ್ಲಿ ಸಿಗ್ನಲ್ ತೋರಿಸ್ತಾ ಇಲ್ಲ. ಇಲ್ಲಿ ಏನು ಸಿಗ್ನಲ್ ತೋರಿಸ್ತಾ ಇಲ್ಲಲ್ಲ, ಯಾವುದೇ ಸಿಗ್ನಲ್ ಬರ್ತಾ ಇಲ್ಲ. ಇಲ್ಲಿ ಸಿಗ್ನಲ್ ಬರ್ತಾ ಇಲ್ಲ ಅಂದರೆ ನಮ್ಮ ಟಿ ವಿಯಲ್ಲಿ ಚಾನಲ್ ಆನ್ ಆಗಲ್ಲ. ಇದನ್ನು ಯಾವ ರೀತಿ ಸರಿ ಮಾಡ್ಬೋದು ಅಂತೇಳಿ ನಾನು ತೋರಿಸ್ತೀನಿ ನಿಮಗೆ. ನೋಡ್ಬೋದು ಇದು ನಮ್ಮದು ಸನ್ ಡೈರೆಕ್ಟಿಂದು ಪುಟ್ಟಿ ಇರ್ಬೋದು. ಟಾಟಾ ಸ್ಕೈ ಸೆಟಪ್ ಬಾಕ್ಸು ಹಾಕ್ಸಿರೋದು ಚೇಂಜ್ ಮಾಡ್ಕೊಂಡಿವಿ ನಾವು. ಸ್ವಲ್ಪ ಟರ್ನ್ ಮಾಡಬೇಕು, ಸಿಗ್ನಲ್ ಚೇಂಜ್ ಆದಾಗ ಈ ಥರ ವ್ಯತ್ಯಾಸ ಆಗುತ್ತೆ. ಇದನ್ನು ಸ್ವಲ್ಪ ಸ್ಕ್ರೂ ತಂದುಬಿಟ್ಟು ಇಲ್ಲಿ ಲೂಸ್ ಮಾಡ್ಕೊಂಡು ಸ್ವಲ್ಪ ಟೈಟ್ ಮಾಡಬೇಕು. ನಾನೀಗ ಟೈಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ. ಫಸ್ಟ್ ಇದನ್ನು ಶೇಕ್ ಮಾಡಿ ಚೆಕ್ ಮಾಡ್ತೀನಿ. ಈ ಥರ ಶೇಕ್ ಮಾಡಿರಿ, ಇದು ಭಾಳ ಲೂಸ್ ಆಗುತ್ತೆ. ಅಕಸ್ಮಾತ್ ಶೇಕ್ ಮಾಡಿದ್ರೂ ಬರಲಿಲ್ಲ ಅಂದರೆ ಇದನ್ನು ಸ್ವಲ್ಪ ಸ್ಕ್ರೂನ ಲೂಸ್ ಮಾಡಿ ಇದನ್ನು ಸ್ವಲ್ಪ ಹೌದಲ್ಲ ಅನ್ನಂಗೆ ಸ್ವಲ್ಪ ಟರ್ನ್ ಮಾಡಿ. ಟರ್ನ್ ಮಾಡಿದಾಗ 100% ಸಿಗ್ನಲ್ ಬಂದೇ ಬರ್ತೈತಿ. ನೋಡ್ಬೋದು ಈಗ ಸಿಗ್ನಲ್ ಬರ್ತಾ ಇದೆ. ಇಲ್ಲಿ ಈ ಥರ ಸಿಗ್ನಲ್ ಬಂದಾಗ ಈ ಥರ ತೋರಿಸುತ್ತೆ. ಬ್ಲೂ ಕಲರ್ ಲೈನ್ ಬರುತ್ತೆ, ವೈಟ್ ಇತ್ತಲ್ಲ ಆಗಲೇ, ಈ ಥರ ಬ್ಲೂ ಕಲರ್ ಲೈನ್ ಬರುತ್ತೆ. ಯಾರಿಗೆ ಈ ಥರ ಒಂದು ಸಿಗ್ನಲ್ ಪ್ರಾಬ್ಲಮ್ ಆಗ್ತೈತಿ ಅದನ್ನು ಈ ಥರ ನೀವೇ ಹೋಗ್ಬಿಟ್ಟು ಈ ಥರ ಸರಿ ಮಾಡ್ಬೋದು. ಫಸ್ಟು ಶೇಕ್ ಮಾಡಿ ನೋಡಿರಿ. ಈಗ ನಾನು ಶೇಕ್ ಮಾಡಿ ನೋಡಿದ್ಕೆ ಈಗ ಬರ್ತಾ ಇರೋದು. ಅಕಸ್ಮಾತ್ ಬರಲಿಲ್ಲ ಅಂದರೆ ಸ್ವಲ್ಪ ಟರ್ನ್ ಮಾಡಬೇಕು. ಟರ್ನ್ ಮಾಡಬೇಕಾದ್ರೆ ಸ್ವಿಚ್ ಆಫ್ ಮಾಡ್ಕೊಳ್ರಿ. ಕರೆಂಟ್ ಎಲ್ಲ ಪವರ್ ಪೂರ್ತಿ ಆಫ್ ಮಾಡ್ಕೊಂಡ್ಬಿಟ್ಟು ಮೇಲೆ ಹೋಗಿ ಟೆಸ್ಟ್ ಮಾಡಿ. ಯಾವುದು ಡೈರೆಕ್ಟಾಗಿ ಹೋಗಿ ವೈರ್ ಮುಟ್ಟಕ್ಕೆ ಹೋಗಬೇಡಿ. ಮುಟ್ಟಿದ್ರೂ ಏನೂ ಆಗೋಲ್ಲ. ನಿಮ್ಮ ಸೇಫ್ಟಿಗೋಸ್ಕರ ಸ್ವಿಚ್ ಆಫ್ ಮಾಡೋದೇ ಭಾಳ ಒಳ್ಳೆಯದು. ಸ್ವಿಚ್ ಆಫ್ ಮಾಡಿಬಿಟ್ಟು ಬಂದು ಚೆಕ್ ಮಾಡಿದರೆ ಸ್ವಲ್ಪ ಫಸ್ಟ್ ಶೇಕ್ ಮಾಡಿ ನೋಡಿ, ಸಿಗ್ನಲ್ ಬಂತು ಅಂದರೆ ಸರಿ, ಇಲ್ಲ ಸ್ವಲ್ಪ ಟರ್ನ್ ಮಾಡಿ ನೋಡಿ. ಮತ್ತು ನೀವು ಇದರೊಳಗೆ ಬರೋ ಅಂತ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದರೆ ಅವ್ರು ಬರೋದು ಲೇಟ್ ಆಗುತ್ತೆ. ಒಂದು ಬಂದಾದಮೇಲೆ ಅದನ್ನೇ ಮಾಡೋದು ಅವರು ಕಡಿಮೆ ಅಂದರೆ 200 to 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದನ್ನು ನೀವೇ ಮಾಡಿದರೆ ಇದು ಫ್ರೀ ಆಗಿರ್ತೈತಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರನೇ ನೆಕ್ಸ್ಟ್ ಬರುವ ವೀಡಿಯೋಗಳಲ್ಲಿ ಇದೇ ಥರನೇ ಒಳ್ಳೆಯ ಮಾಹಿತಿ ಉಳ್ಳಂಥ ವಿಡಿಯೋನ ನಾನು ಮಾಡ್ತಾ ಹೋಗ್ತೀನಿ.